ನಿರಾಕಾರ ಗುರು ಗುರು ರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ಸೊ ನಾನು ಇವತ್ತು ಹೇಳ ಹೊರಟ ವಿಚಾರ ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಅದ್ಭುತ ಪವಾಡ. ಸೊ ದತ್ತ ಪರಂಪರೆ ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಅವಧೂತರು ಬರ್ಬೋದು, ಸ್ವಾಮಿ ಸಮರ್ಥರು ಬರ್ಬೋದು, ಸಾಯಿಬಾಬಾ ಇರ್ಬೋದು, ಎಲ್ಲರೂ ಒಂದೇ. ಸೊ ನಾಮಗಳು ಹಲವು, ಪವಾಡಗಳು ಹಲವು. ಸೊ ಈ ಥರ ನಮಗೆ ಒಂದು ಕನಸಿತ್ತು. ಏನಪ್ಪ ಅಂತಂದರೆ, ನಮ್ಮ ಹತ್ರ ಸಾಲಿಗ್ರಾಮಗಳು 108 ಸಾಲಿಗ್ರಾಮಗಳು ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ, ಪ್ರಾರ್ಥನಾ ಮಂದಿರಕ್ಕೆ ಸಂಬಂಧಪಟ್ಟಂಗೆ ಓಪ್ನಿಂಗ್ಗೋಸ್ಕರ ಅವನ್ನ ಒಬ್ಬರು ಕಳಿಸಿರ್ತಾರೆ. ಅವುಗಳನ್ನು ಜಗದ್ಗುರುಗಳಾಗಿರ್ತಕ್ಕಂತಹ ಶಂಕರಾಚಾರ್ಯರ ಪೀಠವಾಗಿರ್ತಕ್ಕಂಥ ಶೃಂಗೇರಿ ಶಾರದಾಂಬೆಯ ತಾಯಿಯ ಕೃಪಾಶೀರ್ವಾದದಿಂದ ಇವತ್ತು ಅದ್ಭುತವಾಗಿ ಬೆಳೆದು ನಿಂತ ಆ ಒಂದು ಶೃಂಗೇರಿ ಪೀಠದ ಜಗದ್ಗುರುಗಳ ಕೃಪಾಶೀರ್ವಾದ ಮತ್ತು ಅವರ ಒಂದು ಹಸ್ತಸ್ಪರ್ಶ ಆ ಒಂದು ಶ್ರೀಚಕ್ರಗಳ ಜೊತೆಗೆ ಸಾಲಿಗ್ರಾಮಗಳಿಗೂ ಆಗಬೇಕು ಅನ್ನೋದು ನಮ್ಮ ಆಸೆ ಇತ್ತು. ಬಟ್ ತುಂಬ ಕಷ್ಟಕರವಾದ ಕೆಲಸ ಇದು. ಇಲ್ಲಿ ಫಸ್ಟು ಶೃಂಗೇರಿ ಮಠದಲ್ಲಿ ಒಂದು ದುಡ್ಡಿನ ಅಹಂಕಾರ, ಅಧಿಕಾರದ ಅಹಂಕಾರ, ಅಲ್ಲಿ ಯಾವುದೂ ಕೂಡ ನಡೆಯಲ್ಲ. ಅಲ್ಲಿ ಭಕ್ತಿಯಿಂದ ತಲೆಬಾಗಿಸಿಕೊಂಡು ಹೋಗಿ ಗುರುಗಳ ದರ್ಶನ ಮಾಡಿದ್ರೆ ಮಾತ್ರ ಅವರು ನಮ್ಮನ್ನು ನೋಡ್ಬೋದು. ಒಂದು ಸಾರಿ ನೋಡಿದ್ರೆ ನಮ್ಮ ಪಾಪ ಕರ್ಮಗಳೆಲ್ಲೂ ತೊಳೆದು ಹೋಗ್ತವೆ ಅಂದಂಗೆ. ಸೊ ನಾವೇನು ಮಾಡಿದ್ವಿ, ಬೆಂಗಳೂರಲ್ಲಿರ್ತಕ್ಕಂಥ ಒಬ್ಬರನ್ನು ವಿಚಾರಿಸಿದ್ವಿ. ಸರ್, ಹೀಗೆ ನಮಗೆ ಸಾಲಿಗ್ರಾಮಗಳನ್ನು ಗುರುಗಳು ಸ್ಪರ್ಶ ಮಾಡಿ ಕೊಡ್ಬೋದಾ, ಇದಾಗ್ಬೋದಾ? ಅವರು, ವೀಕ್ಷಕರೇ ನೀವು ನಂಬಲ್ಲ, ಆ ಪೀಠಕ್ಕೆ ಇರ್ತಕ್ಕಂಥ ಬೆಲೆ ಎಂಥ ದೊಡ್ಡದು ಅಂದರೆ ಸರಿಯಾಗಿ 2 ಅವರು ನಮಗೆ ಡಿಸ್ಕಸ್ ಮಾಡಿದ್ದಾರೆ ಅದ್ರ ಬಗ್ಗೆ. ನೀವು ಯಾರು, ಯಾವ ಥರ, ಏನೇನು ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಇದೆ, ಎಲ್ಲನೂ ಅವರ ರೀತಿಯಲ್ಲಿ ಕೇಳಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳನ್ನು ನಮಗೆ ಕೇಳಿ ಅವ್ರು ಹೇಳ್ತಾರೆ. ಸೊ ನೀವು ಆಸೆ ಪಡುವಂಥದ್ದಂತೂ 100% ಕಷ್ಟ ಇದೆ. ಗುರುಗಳು ಸಾಲಿಗ್ರಾಮಗಳನ್ನು ಮುಟ್ಟಿ ಕೊಡ್ತಾರೆ ಇಲ್ಲ ಅನ್ನೋ ಗ್ಯಾರಂಟಿ ಕೂಡ ನಮಗೂ ಇಲ್ಲ. ಬಟ್ ಆ ದೇವರ ಆಶೀರ್ವಾದ, ಆ ಸರಸ್ವತಿಯ ತಾಯಿಯ ಶಾರದಾಂಬೆಯ ಒಂದು ಕೃಪಾಶೀರ್ವಾದ ನಿಮ್ಮ ಮೇಲಿದ್ದರೆ ಇದು ಆಗ್ಬೋದು ಅನ್ನೋ ಒಂದು ಉತ್ತರ ಕೊಡ್ತಾರೆ. ಬಟ್ ನನಗೂ ಕೂಡ ಬೆಂಗಳೂರಲ್ಲಿ ವಿಚಾರಣೆ ಮಾಡ್ದಂಗೆ ಇದು ಅಸಾಧ್ಯ ಅಂತಲೇ ನಾನು ಹೋಗೋಕ್ಕೆ ತಯಾರಾಗಿದ್ದು. ಕೊನೆಗೆ ಗುರುಗಳು ಸಿಗಲಿಲ್ಲ ಅಂದರೂ ಕೂಡ ಆ ಶಾರದಾಂಬೆಯ ಮಡಿಲಲ್ಲಿ ತಲೆಬಾಗಿಸಿ ನಮಸ್ಕರಿಸಿ ಆ ಸನ್ನಿಧಿಯಲ್ಲೇ ಇಟ್ಕೊಂಡು ಬರೋಣ ಅಂಥೇಳಿ ಒಂದು ಸಿಂಪ್ಲಿಸಿಟಿಯಿಂದ ನಾನು ಹೋಗಿದ್ದೆ. ಇಲ್ಲಿ ಹೋಗೋಕ್ಕಿಂತ ಮುಂಚೆ ಸಕ್ರಾಯಪಟ್ಟಣದ ಅವಧೂತರ ದರ್ಶನ ತಗೊಂಡು ಹೋಗೋದು ಅಂತ ನಾವು ನಿರ್ಧಾರ ಮಾಡಿದ್ವಿ. ಸೊ ಅದ್ರ ಪ್ರಕಾರ ನಾನು, ನಮ್ಮ ವೈಫು, ನನ್ನ ಮಗ ಶ್ರೀಪಾದ್ ಎಲ್ಲರೂ ಸೇರಿ ಫಸ್ಟು ಶೃಂಗೇರಿಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಸಕ್ರಾಯಪಟ್ಟಣದ ವೆಂಕಟಾಚಲ ಅವಧೂತರ ದಿವ್ಯ ಸಾನ್ನಿಧ್ಯದಲ್ಲಿ ಆ ಬೃಂದಾವನದ ಮುಂದೆ ಕೂತ್ಕೊಂಡು ನಾವು ಬೇಡ್ಕೊಂಡ್ವಿ. ಯಾಕಂದರೆ ಶೃಂಗೇರಿ ಶಾರದಾಂಬೆ ಪೀಠದ ಗುರುಗಳನ್ನು ಅವರು ಆಶೀರ್ವಾದ ಸಿಗೋದೇ ಇನ್ನು ದೊಡ್ಡದು. ಇನ್ನು ಮಾತಾಡಿಸೋದಂತೂ ಅದು ಅಸಾಧ್ಯವಾದ ಕೆಲಸ, ಅದು ಕಷ್ಟ ಇದೆ ತುಂಬ. ಅದಲ್ಲದೆ ನಾನು ಹೋಗ್ತಾ ಇರೋದೇ ಫಸ್ಟ್ ಟೈಮು. ಸೊ ಗುರುಗಳನ್ನು ಕಾಣಕ್ಕೆ ಹೋಗ್ತಾ ಇರೋದು ಫಸ್ಟ್ ಟೈಮು. ಅದಕ್ಕಿಂತ ಮುಂಚೆ ಒಂದು ಸಾರಿ ಶೃಂಗೇರಿಗೆ ನಾನು ಹೋಗಿದ್ದೆ. ಬಟ್ ನನಗಲ್ಲಿ ಫಸ್ಟು ಬೃಂದಾವನದ ಮುಂದೆ ಹೋಗಿ ಕೂತ್ಕೊಂಡು
ಒಂದು 10-15 ನಿಮಿಷ ಕೂತ್ಕೊಂಡು ನಾನು ಗುರುಗಳ ಹತ್ರ ಬೇಡಿಕೊಂಡೆ, ಗುರುಗಳೇ, ಜಗದ್ಗುರುಗಳನ್ನು ಕಾಣೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಗುರುಗಳೇ, ನೀವು ನನ್ನ ಜೊತೆ ಬಂದು ನಿಮ್ಮ ಆಶೀರ್ವಾದ ನನ್ನ ತಲೆ ಮೇಲಿಟ್ಟು ಈ ಕಾರ್ಯದಲ್ಲಿ ಸಂಪೂರ್ಣ ನೀವೇ ಭಾಗಿಯಾಗಿ ನನಗೆ ಈ ಒಂದು ಕೆಲಸ ಆಗಬೇಕು ಅಂಥೇಳಿ ತುಂಬ ಕಳಕಳಿಯಿಂದ ವೆಂಕಟಾಚಲ ಅವಧೂತರ ಗುರುಗಳ ಹತ್ರ ಇದನ್ನು ಬೇಡಿಕೊಂಡೆ. ಸೊ ಬೇಡಿಕೊಂಡು ಒಂದು ಸ್ವಲ್ಪ ಹೊತ್ತು ಆಗಿತ್ತು. ಅಲ್ಲಿ ಒಬ್ಬರು ವಯಸ್ಸಾಗಿರೋ ಒಬ್ಬರು ಬ್ರಾಹ್ಮಣರು ಬರ್ತಾರೆ. ಅವರು ನನಗೊಂದು ಆಸೆ ಇತ್ತು, ವೆಂಕಟಾಚಲ ಅವಧೂತರ ಬೃಂದಾವನದ ಮುಂದೆ ಒಂದೇನಾದರೂ ಮಿರಾಕಲ್ ನಡಿಬೋದು ಅಂಥೇಳಿ. ಅಷ್ಟರಲ್ಲಿ ಒಬ್ಬರು ಗುರುಗಳು ಬಂದರು. ಅವರು ಅಯೋಧ್ಯೆಗೆ ಪಾದಯಾತ್ರೆ ಅಂದರೆ ನಡ್ಕೊಂಡು ಹೋಗಿದ್ದರು ಆವಾಗ ಒನ್ಸ್ ಅಪಾನ್ ಟೈಮು. ಸೊ ಅವ್ರು ಬಂದು ಆ ಸಾಲಿಗ್ರಾಮಗಳನ್ನು ಸ್ಪರ್ಶ ಮಾಡಿ ಇಟ್ಟು ಆಶೀರ್ವಾದ ಮಾಡಿದ್ರು, ಹೇಳಿದ್ರು, ಒಳ್ಳೇದು ಮಾಡ್ತಾಯಿದ್ರೆ, ಇದೇ ಥರ ನಿಮಗೆ ಒಳ್ಳೇದಾಗಲಿ, ನಿಮ್ಮ ಕುಟುಂಬನ ಬೆಳಗಲಿ ಅಂಥೇಳಿ ಆಶೀರ್ವಾದ ಮಾಡಿ ಕಳಿಸಿದ್ರು. ನಾವು ಅಲ್ಲಿಂದ ಶೃಂಗೇರಿಗೆ ಸುಮಾರು ಒಂದು 5 ಗಂಟೆ ಆಗಿರ್ಬೋದು ಶೃಂಗೇರಿಗೆ ಹೋಗಿ ರೀಚ್ ಆದ್ವಿ. ಸೊ ಗುರುಗಳ ದರ್ಶನಕ್ಕೆ ಅಂತ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಸೊ ಆವಾಗ ಸರಿ ಸಮಯ ಎಕ್ಸಾಕ್ಟು ಒಂದು 7 ಗಂಟೆ ಆಗಿರಬೇಕು ನಮ್ಮ ಸರದಿ ಬಂದಾಗ. ನಮಗೆ ಗುರುಗಳು ನೋಡಿದ್ರೆ ಸಾಕಾಗಿತ್ತು ಇನ್ನೂ, ಯಾಕಂದರೆ ಅಷ್ಟೊತ್ತು ಕಾಯ್ತಾ ಇದ್ವಿ. ಅದೊಂದು ತುಂಬ ಭಯ ಇತ್ತು. ಯಾಕಂದರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಗುರುಗಳ ಒಂದು ಬಾಯಿಯಲ್ಲಿ ಒಂದು ಅಕ್ಷರ ತರಿಸ್ಕೋಬೇಕು ಅಂದ್ರೂ ಕಷ್ಟ ಇದೆ. ಸೊ ಅವರು ನಮ್ಮ ಬಗ್ಗೆ ಕೇಳಿಕೊಂಡ್ರು, ನೀವೆಲ್ಲಿಂದ ಬಂದ್ರಿ, ಸಾಲಿಗ್ರಾಮ ನಿಮಗೆ ಎಲ್ಲಿಂದ ಬಂತು, ಎಲ್ಲನೂ ಕೂಡ ಸುಮಾರು 5-5.5 ನಿಮಿಷ ಗುರುಗಳು ನನ್ನ ಜೊತೆ ಮಾತಾಡಿದರು. ಇಷ್ಟು ನನ್ನ ಪುಣ್ಯ ವೀಕ್ಷಕರೇ, ಬಹುಶಃ ನನ್ನ ಪುಣ್ಯ ಅಲ್ಲ ಇದು, ನನ್ನ ಜೊತೆ ಬಂದಿರತಕ್ಕಂಥ ವೆಂಕಟಾಚಲ ಅವಧೂತ ಗುರುಗಳ ಒಂದು ಆಶೀರ್ವಾದ, ಸ್ವಾಮಿ ಸಮರ್ಥರು, ದತ್ತ ಮಹಾರಾಜರು ಎಲ್ಲರೂ ನನ್ನ ಹಿಂದೆ ಅವತ್ತು ಈ ಒಂದು ಘಟನೆಗೆ ಇದ್ದರು ಅನ್ಕೋಬೋದು. ಯಾಕಂದರೆ ಸತ್ಯವಾಗಿ ಹೇಳ್ತೀನಿ, ನಮ್ಮಿಂದ ಇದು ಅಸಾಧ್ಯ. ಆ ಭಗವಂತನ ಕೃಪಾಶೀರ್ವಾದ, ದತ್ತ ಮಹಾರಾಜರ ಆಶೀರ್ವಾದ, ಗಾಣಗಾಪುರ ದತ್ತಾತ್ರೇಯ ಮಹಾರಾಜರಿಗೂ ಸೊ ಶೃಂಗೇರಿ ಶಾರದಾಂಬೆ ಪೀಠದ ಗುರುಗಳಿಗೂ ಅವಿನಾಭಾವ ಸಂಬಂಧ ಇದೆ. ಅವರು ಕೂಡ ದತ್ತ ಮಹಾರಾಜರ ಒಂದು ಎಷ್ಟೋ ಸಾರಿ ಅವರು ಗಾಣಗಾಪುರಕ್ಕೆ ಹೋಗಿನೂ ಬಂದಿದ್ದಾರೆ. ಸೊ ಹಾಗಿರುವಾಗ ಆ ಒಂದು ಧೈರ್ಯದಿಂದ ಒಂದು ಪ್ರಯತ್ನ ಮಾಡಿದ್ದೆ. ಬಟ್ ಅಷ್ಟೆಲ್ಲ ಮಾತಾಡಿ ಆ ಸಾಲಿಗ್ರಾಮಗಳನ್ನು ತಗೊಂಡು ತಮ್ಮ ಕೈಗಳನ್ನು ಅದ್ರ ಮೇಲೆ ಸ್ಪರ್ಶ ಮಾಡಿ ಏನು ಹೇಳ್ಬೋದು ಹೇಳಿ ಭಕ್ತಾದಿಗಳೇ, ಶೃಂಗೇರಿ ಶಾರದಾ ಪೀಠ ಜಗದ್ಗುರುಗಳಂದ್ರೇನು, ನಾವು ಎಕ್ಕಚ್ಚಿತ ಹುಲುಮಾನವರು ಅಂದರೆ ಯಾವ ಲೆಕ್ಕ. ಬಟ್ ಇವಾಗಿರೋ ಗುರುಗಳು ತಮ್ಮ ಅಮೃತ ಹಸ್ತದಿಂದ ಆ ಸಾಲಿಗ್ರಾಮಗಳನ್ನು ಮುಟ್ಟಿ ಈಸ್ಕೊಂಡು ಬರುವಾಗ ನಾನು ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದಿದ್ದೀನಿ. ಏನಂದರೆ ನನ್ನ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿದೆ ಅಂತ. ಆಶೀರ್ವಾದ ಅನ್ನೋಕ್ಕಿಂತ ನನಗೆ ಹೆಂಗಿತ್ತು ಅದು ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ, ನನ್ನ ಜೀವನದಲ್ಲಿ ಏನೋ ಒಂದು ನಾನು ಸಾಧನೆ ಮಾಡಿದೆಯಪ್ಪ ಅನ್ನೋ ಒಂದು ಫೀಲಿಂಗು. ಅದು ದೊಡ್ಡ ಕೆಲಸ ಅದೆಲ್ಲ ಸುಮ್ಮನೆ ಏನೋ ಮಾಡ್ತೀವಿ ಅಂದರೆ ಅದು ಆಗದೇ ಇರೋ ಕೆಲಸ ಅದು. ಬಟ್ ದೇವರ ಆಶೀರ್ವಾದ, ಆ ಶಾರದಾಂಬೆ ತಾಯಿಯ ಒಂದು ನನ್ನ ಮೇಲೆ ಕರುಣೆ ಅನಿಸುತ್ತೆ. ಆ ತಾಯಿಗೆ ಬಹುಶಃ ಆ ತಾಯಿಗೆ ಫಸ್ಟು ಹೋಗಿದ್ದು ನಾನು ಆ ತಾಯಿ ಸನ್ನಿಧಾನದಲ್ಲಿ. ಆ ತಾಯಿ ಹತ್ರ ಕೇಳಿಕೊಂಡು ಆಮೇಲೆ ಗುರುಗಳ ಹತ್ರ ಹೋದೆ. ಖಂಡಿತವಾಗಿಯೂ ದತ್ತ ಮಹಾರಾಜರು, ಸ್ವಾಮಿ ಸಮರ್ಥರು, ವೆಂಕಟಾಚಲ ಅವಧೂತರು ನನ್ನ ಕೈ ಬಿಡಲಿಲ್ಲ. ನಾನು ಅಂದ್ಕೊಂಡಿದ್ದು ಆ ಒಂದು ಆಶೀರ್ವಾದ ನನಗೆ ಸಿಕ್ಕಿದೆ. ಸೊ ಇವಾಗಿರೋ ಗುರುಗಳು ಅವರ ಆಶೀರ್ವಾದ ಸಾಲಿಗ್ರಾಮಗಳಿಗಾಗಿ ನಮ್ಮ ದೇವಸ್ಥಾನಕ್ಕೆ ಕರೆಸುವಂಥ ಶಕ್ತಿ ಅಂತೂ ಆ ಕನಸು ನಾನು ಕಂಡಿಲ್ಲ. ಯಾಕಂದರೆ ಅದು ನಮಗೆ ಮೀರಿರೋದು. ಆ ಮಟ್ಟಕ್ಕೆ ನಾನು ಕನಸು ಕಾಣೋಕ್ಕೆ ಸಾಧ್ಯ ಇಲ್ಲ. ಸೊ ತಿರ್ಗಾ ಇವಾಗ ನಾನು 13ನೇ ತಾರೀಕಿಗೆ ಹೋಗ್ತಾಯಿದ್ದೀನಿ. ಶ್ರೀಚಕ್ರ ಮತ್ತು ಬಾಣಲಿಂಗ ತೊಗೊಂಡು, ನರ್ಮದಾ ನದಿಯಿಂದ ಬಂದಿರತಕ್ಕಂಥ ಬಾಣಲಿಂಗ ತೊಗೊಂಡೋಗಿ ಅವ್ರ ಆಶೀರ್ವಾದ ತೊಗೊಂಬರ್ಬೇಕು ಅನ್ನೋ ಒಂದು ಅದ್ಭುತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಅದಕ್ಕೆ ಗುರುಗಳ ಆಶೀರ್ವಾದ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಯಥಾಶಕ್ತಿ ಗುರುವಿನ ಆಶೀರ್ವಾದ, ನನ್ನ ಜನ್ಮದಲ್ಲಿ ಪುಣ್ಯ ಅನ್ನೋದು ಸ್ವಲ್ಪ ಇದ್ದರೆ ಖಂಡಿತವಾಗಿಯೂ ಇದು ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮಗೋಸ್ಕರ ದಯಮಾಡಿ ನನಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೋಗ್ತಾಯಿದ್ದೀನಿ.
ನಿಮ್ಮೆಲ್ಲರ ಸಹಾಯ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆ ಇರಲಿ. ಯಾಕಂದರೆ ಜಗದ್ಗುರುಗಳ ಆಶೀರ್ವಾದ ಸಿಗೋದು ಅಸಾಧ್ಯವಾದ ಕೆಲಸ ಅದು. ಮತ್ತು ಎಲ್ಲರೂ ಕೂಡ ಅವತ್ತು ಜನವರಿ 1ನೇ ತಾರೀಕು 2ನೇ ತಾರೀಕು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬನ್ನಿ. ತನು ಮನ ಧನಾದಿಗಳಿಂದ ಧಾನ್ಯಾದಿಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಮತ್ತು ಹೆಚ್ಚಿನಗೆ ಈ ಕಾರ್ಯಕ್ರಮದ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಾದರೆ ನನ್ನ ಫೋನ್ ನಂಬರು ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೀವು ಫೋನ್ ಮಾಡಿ ಕೇಳ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.